ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ಉದ್ದಿನ ಬೇಳೆ ಚಕ್ಲಿ ಮಾಡ್ತಾ ಇದ್ದೀನಿ. ಹೊಸದಾಗಿ ಚಕ್ಲಿ ಟ್ರೈ ಮಾಡೋರಿಗೆ ಇದು ತುಂಬಾನೇ ಈಸಿ ರೆಸಿಪಿ. ಈ ಚಕ್ಲಿ ತಿನ್ನೋಕೆ ತುಂಬಾನೇ ಟೇಸ್ಟಿ ಆಗಿರತ್ತೆ. ಸೊ ಎಲ್ರಿಗೂ ಇಷ್ಟ ಆಗತ್ತೆ. ಬನ್ನಿ ಚಕ್ಲಿ ಹೇಗ್ ಮಾಡೋದು, ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ನೋಡೋಣ. 1.5 ಕಪ್ನಷ್ಟು ಉದ್ದಿನ ಬೇಳೆ ಹಿಟ್ಟಿಗೆ 3 ಗ್ಲಾಸ್ ಅಷ್ಟು ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ. ಉದ್ದನ್ನ ಮತ್ತೆ ಅಕ್ಕಿನ ಸ್ವಲ್ಪ ಹುರಿದು ಸಣ್ಣಗೆ ಪುಡಿ ಮಾಡಿ ಇಟ್ಕೋಬೇಕು. 2 ಸ್ಪೂನ್ ಎಳ್ಳು, ಬಿಳಿ ಎಳ್ಳು ತಗೊಂಡಿದ್ದೀನಿ. 1.5 ಸ್ಪೂನು ಓಂ ಕಾಳು, 1.5 ಸ್ಪೂನು ಜೀರಿಗೆ, 2 ಸ್ಪೂನ್ ಆಯಿಲ್, ರುಚಿಗೆ ಉಪ್ಪು. ಬಿಳಿ ಎಳ್ಳು, ಓಂ ಕಾಳು ಮತ್ತೆ ಜೀರಿಗೆ ಇದನ್ನೆಲ್ಲ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಹುರ್ಕೊಂಡಿದ್ದೀನಿ. ಈಗ ಒಂದು ಪಾತ್ರೆಯಲ್ಲಿ 6.5 ಗ್ಲಾಸ್ ಅಷ್ಟು ನೀರ್ ಹಾಕೊಂಡಿದ್ದೀನಿ. ನೀರು ಕುದಿಯಕ್ಕೆ ಸ್ಟಾರ್ಟ್ ಆಗುವಾಗ ರುಚಿ ನೋಡ್ಕೊಂಡು ಉಪ್ಪು ಹಾಕೋಬೇಕು. ಆಮೇಲೆ ಹುರಿದಿಟ್ಕೊಂಡಿರೋ ಜೀರಿಗೆ, ಓಂ ಕಾಳು ಮತ್ತೆ ಎಳ್ಳು ಇದನ್ನೆಲ್ಲ ಹಾಕಿ ಚೆನ್ನಾಗಿ ಕುದಿಯಕ್ ಬಿಡ್ಬೇಕು. ಅದು ಅದರ ಫ್ಲೇವರ್ನ ಬಿಟ್ಕೋಬೇಕು. ಸೊ ಅಲ್ಲಿವರೆಗೂ ಕುದಿಯಕ್ ಬಿಡಿ. ನೀವು ಈ ವಿಡಿಯೋನ ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ರೆ ದಯವಿಟ್ಟು ಫಾಲೋ ಮಾಡೋದನ್ನ ಮರಿಬೇಡಿ. ಚೆನ್ನಾಗಿ ತೀರ್ಸ್ಕೊಳ್ತಾ ಇದ್ದೀನಿ. ಹೀಗೆ ಚೆನ್ನಾಗಿ ಕುದಿ ಬಂದ ಮೇಲೆ ನಾನೇನು ಅಕ್ಕಿ ಹಿಟ್ಟು ಮತ್ತೆ ಉದ್ದಿನ ಹಿಟ್ಟು ಮಾಡಿಟ್ಕೊಂಡಿದ್ನಲ್ಲ ಅದೆರಡನ್ನೂ ಮಿಕ್ಸ್ ಮಾಡ್ಕೊಂಡಿದ್ದೆ. ಸೊ ಅದನ್ನ ಹಾಕ್ಬಿಟ್ಟು ಕೈ ಬಿಡ್ದಂಗೆ ತಿರ್ಸ್ಬೇಕು. ಗಂಟಾಗೋ ಚಾನ್ಸಸ್ ಇರುತ್ತೆ. ಸೊ ಕೈ ಬಿಡ್ದಂಗೆ ಹಿಟ್ಟನ್ನ ತಿರ್ಸ್ಕೋಬೇಕು. ಈ ಹದ ಬಂದ್ರೆ ಸಾಕು. ಗ್ಯಾಸ್ನ ಆಫ್ ಮಾಡಿ, ಜಾಸ್ತಿ ಹೊತ್ತು ಗ್ಯಾಸ್ ಆನ್ ಅಲ್ಲಿ ಇರೋದ್ ಬೇಡ. ಒಂದು ಅಗಲವಾದ ಪಾತ್ರೆಗೆ ಹಾಕೊಂಡಿದ್ದೀನಿ. ಇದು ಸ್ವಲ್ಪ ಬಿಸಿ ಇದ್ದಾಗನೆ ಕೈಗೆ ನೀರ್ ಹಾಕೊಂಡ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಕಲ್ಸ್ಕೋಬೇಕು. ಬಿಸಿ ಇದ್ದಾಗಲೇ ಕಲ್ಸ್ಕೊಳ್ಳಿ, ಅವಾಗ ಹದ ಚೆನ್ನಾಗಿ ಬರುತ್ತೆ. ಹೀಗೆ ಕಲ್ಸ್ಕೋಬೇಕು. ನಾವೇನ್ ರೊಟ್ಟಿ ಹಿಟ್ಟನ್ನ ಮಾಡ್ತೀವಲ್ಲ, ಸೊ ಅದೇ ತರ ಕಲ್ಸಿದ್ಮೇಲೆ ಚಕ್ಕಲಿ ಮಾಡುವ ಮಿಷಿನಿಗೆ ಸ್ವಲ್ಪ ಎಣ್ಣೆ ಹಚ್ಕೊಳ್ಬೇಕು. ಎಣ್ಣೆ ಹಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಹೀಗೆ ಸಣ್ಣ ಸಣ್ಣ ಉಂಡೆ ರೀತಿ ಮಾಡ್ಬಿಟ್ಟು ಅದು ಚಕ್ಕಲಿ ಮಣೆಗೆ ಹಾಕೋಬೇಕು. ಹೀಗಾಗಿ ಪ್ರೆಸ್ ಮಾಡ್ಕೊಳ್ಬೇಕು. ಇವಾಗ ಒಂದು ಚಪಾತಿ ಮಣೆ ಅಥವಾ ನೀವು ಯಾವ್ದು ಬೇಕಾದ್ರೂ ತಗೋಬಹುದು, ತಟ್ಟೆ ಈ ತರ ಹಾಕೋಬಿಟ್ಟು ಅದನ್ನ ಚೆನ್ನಾಗಿ ಶೇಪ್ ಕೊಡ್ಬೇಕು. ನಿಮ್ಗೆ ಡೈರೆಕ್ಟ್ ಆಗಿ ಆಯಿಲ್ಗೆ ಹಾಕ್ತೀರಾ ಅಂದ್ರೆ ನೋ ಪ್ರಾಬ್ಲಮ್. ಈಗ ಗ್ಯಾಸ್ ಮೇಲೆ ಒಂದು ಪಾತ್ರೆನ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಆಯಿಲ್ನ ಹಾಕೊಳ್ತಾ ಇದ್ದೀನಿ. ಆಯಿಲ್ ಚೆನ್ನಾಗಿ ಕಾದ ಮೇಲೆ ನಾವೇನ್ ಚಕ್ಲಿ ಮಾಡಿಟ್ಕೊಂಡಿದ್ವಲ್ಲ ಅದನ್ನ ಒಂದೊಂದಾಗೆ ಬಿಡ್ಬೇಕು. ನೀವು ಡೈರೆಕ್ಟ್ ಆಗಿ ಆಯಿಲ್ಗೆನೆ ಶೇಪ್ ಕೊಟ್ಟು ಬಿಡ್ತೀರಾ ಅಂದ್ರೆ ಬಿಟ್ಕೋಬಹುದು. ಸೊ ಫಸ್ಟ್ ಟೈಮ್ ಯಾರಾದ್ರೂ ಮಾಡ್ತಾ ಇದ್ರೆ ಈ ತರ ಟ್ರೈ ಮಾಡಿ, ಚೆನ್ನಾಗಿ ಶೇಪ್ ಬರುತ್ತೆ. ಇದನ್ನ ಎರಡೂ ಬದಿಗೆ ಚೆನ್ನಾಗಿ ಬೇಯಿಸ್ಕೋಬೇಕು. ಈಗ ಎರಡೂ ಬದಿ ಚೆನ್ನಾಗಿ ಬೆಂದಿದೆ. ರುಚಿಕರವಾದ ಉದ್ದಿನ ಚಕ್ಲಿ ರೆಡಿ ಆಗಿದೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.